ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಾಗೋ ಲಾಕ್ಸ್ ಇನ್ ಚಿತ್ರದುರ್ಗ. ಗೈಸ್, ಇವತ್ತು ಬೆಳಗ್ಗೆನೇ ನನ್ನ ಮಗಳು ಫುಲ್ಲು ಹಠ ಮಾಡ್ತಾಯಿದ್ಲು, ಅಳ್ತಾ ಇದ್ಲು. ಯಾಕಪ್ಪ ಅಂತಂದರೆ ಅಂಗನವಾಡಿಗೆ ಹೋಗು ಅಂತ ಹೇಳಿದೆ. ಸೊ ಅಷ್ಟು ಅಂದಿದ್ದಕ್ಕೇ ಫುಲ್ಲು ಜೋರಾಗಿ ಅಳ್ತಾ ಇದ್ಲು. ಸೊ ಇನ್ನೇನು ಮಾಡೋದು, ಹಠ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಲಿಲ್ಲ. ಈ ಥರ ಅಂಗನವಾಡಿಗೆ ಹೋಗು ಅಂದ ತಕ್ಷಣವೇ ಅಳ್ತಾ ಇರ್ತಾಳೆ. ಸೊ ನಾನು ಒಂದೊಂದು ಸಲ ಹೋಗಲಿ ಬಿಡು ಅಂತೇಳಿ ಸುಮ್ಮನಾಗ್ತೀನಿ, ಇಲ್ಲಾಂದರೆ ಕಂಪಲ್ಸರಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಸೊ ಹಾಗೆ ಇನ್ನೂ ಹೊಸ್ದಾಗಿ ಯಾರಾದ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮೊದಲನೇ ಸಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ? ಆ್ಯಂಡ್ ಇಲ್ಲಿ ನನ್ನ ಮಗಳು ಏನು ಹೇಳ್ತಾಳೆ ಕೇಳಿ. ಓಕೆ ಗೈಸ್, ಕೆಲಸ ಎಲ್ಲ ಆಯಿತು. ಆ್ಯಂಡ್ ನಿನ್ನೆ ಕ್ರಿಸ್ಮಸ್ ಇತ್ತಲ್ವ, ಅಮ್ಮವ್ರ ಮನೆಗೆ ಹೋಗಿದ್ನಲ್ಲ, ಅವರು ಕಳಿಸಿದ್ದು ಸ್ವೀಟ್ನ. ಅವರು ವರ್ಷ ವರ್ಷ ಈ ಥರ ಎಲ್ಲ ಸ್ನ್ಯಾಕ್ಸ್ನ ಕ್ರಿಸ್ಮಸ್ ತಿಂಡಿ ಅಂತ ಮಾಡ್ತಾರೆ. ಮಾಡಿಬಿಟ್ಟು ಮನೆಗೆ ಯಾರ್ಯಾರು ಗೆಸ್ಟ್ ಬರ್ತಾರೋ ಅವ್ರಿಗೆಲ್ಲನೂ ಕೊಡ್ತಾರೆ. ಅದು ಪದ್ಧತಿ, ಅವ್ರ ಪದ್ಧತಿ. ಆ್ಯಂಡ್ ಟೇಸ್ಟು ತುಂಬ ಚೆನ್ನಾಗಿತ್ತು, ಎಲ್ಲ ಸ್ವೀಟ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಓನಾಗೆ ಮಾಡ್ತಾರೆ. ಸೊ ಅದಾದಮೇಲೆ ನಾವು ಹೊರಗಡೆ ಬಂದ್ವಿ. ಯಾಕಂದರೆ ನೆಲ ಒರೆಸೋದು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. ಸರಿ ಹೋಗಿ ತೊಗೊಂಬರೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಡಿ-ಮಾರ್ಟ್ಗೆ. ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಚೆನ್ನಾಗಿರೋದೇ ಸಿಕ್ತು, ಚೆನ್ನಾಗಿತ್ತು. ಈ ಥರದ್ದೇ ಹುಡುಕ್ತಾ ಇದ್ದೆ. ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿದು ಸಿಕ್ತು, ಚೆನ್ನಾಗಿತ್ತು. ನೀವು ಬೇಕು ಅಂದರೆ ನೋಡಿ, ಎಲ್ಲಾದರೂ ಡಿ-ಮಾರ್ಟಲ್ಲೆಲ್ಲಾದರೂ ಸರ್ಚ್ ಮಾಡಿದರೆ ಖಂಡಿತ ಇದು ಸಿಗುತ್ತೆ. ಈ ಮಾಮೂಲಿ ಕೋಲ್ ಬರುತ್ತಲ್ಲ, ಅದರಲ್ಲಿ ಒರ್ಸೋಕ್ಕಾಗಲ್ಲ ನನಗೆ. ಮೊದಲೇ ಬ್ಯಾಕ್ ಪೇನು ಇರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಎದ್ದೇಳೋದು ಕೂತ್ಕೊಳ್ಳೋದು ನನಗೆ ಸಿಕ್ಕಾಪಟ್ಟೆ ಬೆನ್ನು ನೋವು. ಸೊ ಹಾಗಾಗಿ ನಾನು ಈ ಥರದ್ದು ಚಾಯ್ಸ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಕ್ಕಳಿಗೆ ಹೊರಗಡೆ ಬಂದರೆ, ನನ್ನ ಮಗಳಿಗೆ, ಸಣ್ಣ ಮಗಳಿಗೆ, ಅವಳಿಗೆ ಐಸ್ ಕ್ರೀಮ್ ಕಂಪಲ್ಸರಿ ಕೊಡಿಸ್ಲೇಬೇಕು. ಇಲ್ಲಾಂದರೆ ಅಲ್ಲೇ ಮರ್ಯಾದೆ ತೆಗೆದುಬಿಡ್ತಾಳೆ. ಕಿರ್ಚೋದು, ಕೂಗಾಡೋದು, ಅಲ್ಲೇ ಕೆಳಗಡೆ ಬಿದ್ದು ಒದ್ದಾಡೋದು, ಹಿಂಗೆ ಮಾಡ್ತಾಯಿರ್ತಾಳೆ. ಸೊ ಅವಳು ಬಾಯಿ ಮುಚ್ಕೊಂಡಿರಬೇಕು ಅಂದರೆ ನಾನು ಫಸ್ಟೇ ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಡ್ಬೇಕು. ಇಲ್ಲಾಂದರೆ ಈ ಥರ ಹಠ ಮಾಡ್ತಾಳೆ. ಸೊ ಇವಾಗ ಐಸ್ ಕ್ರೀಮ್ ಕೊಡಿಸಿರೋದಕ್ಕೆ ಸುಮ್ಮನೆ ನಿಂತ್ಕೊಂಡು ತಿಂತಾ ಇದ್ದಾಳೆ. ಆ್ಯಂಡ್ ಈಗ ನೋಡಿ, ಅಷ್ಟು ಐಸ್ ಕ್ರೀಮ್ ಕೊಡಿಸಿದ್ರು ಮತ್ತೆ ಚಾಕಿ ಬೇಕು ಅಂತ ಅಳ್ತಾ ಇದ್ಲು. ಮತ್ತೆ ಒಂದು ಚಾಕಿ ಕೊಡಿಸ್ದೆ. ಪಾಪ ಅವ್ರ ಅಕ್ಕ ಏನು ತಿನ್ನಂಗೆ ಇಲ್ಲ, ನನಗೆ ಬೇಕು ಅಂತ ಇರ್ತಾಳೆ. ಅವಳು ಕೊಟ್ಬಿಟ್ಟು ಸುಮ್ಮನೆ ಇರ್ತಾಳೆ ಅನಿಮ. ಆ್ಯಂಡ್ ಇದು ಇನ್ನೊಂದು ನೆಕ್ಸ್ಟ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಇದನ್ನು ನಾನು ತಗೊಂಡೆ.
1250 ಹೇಳಿದರು. ಇದು ಬ್ಲೂ ಕಲರ್ದು ಫಸ್ಟಿಗೆ ನೋಡಿದ್ದು 1200, ಇದು 1250, ಅಂದರೆ 50 ರುಪೀಸ್ ಜಾಸ್ತಿ ಆಯಿತು. ಬಟ್ ಓಕೆ, ಒಂದು ಸಲ ಇನ್ವೆಸ್ಟ್ ಮಾಡೋದು ಬರುತ್ತೆ, ಮಿನಿಮಮ್ ಬರುತ್ತೆ ನಾವು ಯೂಸ್ ಮಾಡ್ದಂಗೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಈ ಮಾಮೂಲಿ ಕೋಲ್ಗಿಂತ ಇದು ಬೆಟರ್. ಇದೇನು ನಾವು ಹಿಂಡಂಗಿಲ್ಲ, ತೊಳೆಯಂಗಿಲ್ಲ, ಜಸ್ಟ್ ನೀರಲ್ಲಿ ಡಿಪ್ ಮಾಡಿ ಅದರಲ್ಲೇ ಡ್ರೈ ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ಹಾಕಿದರೆ ಡ್ರೈ ಆಗುತ್ತೆ. ಆಮೇಲೆ ಆರಾಮ್ಸೆ ನಾವು ನೆಲನ ಒರೆಸ್ಕೊಂಡು ಬರ್ಬೋದು. ಚೆನ್ನಾಗೈತೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಕೆಳಗಡೆ ಒಂದು ಏನು ಇದನ್ನು ಕೊಟ್ಟಿದ್ದಾರೆ, ಗಾಲಿ ಥರ. ಅದು ನಾವು ಎಲ್ಲಿಗೆ ಹೋಗ್ತೀವೋ ಅಲ್ಲಿಗೆ ಎಳ್ಕೊಂಡು ಬೇಕಾದ್ರೂ ತಗೊಂಡು ಹೋಗ್ಬೋದು. ಮತ್ತು ಒಳಗಡೆ ಇಲ್ಲಿ ಇದರಲ್ಲಿ ಸ್ಟೀಲ್ ಇದಿದೆ, ಅಷ್ಟು ಹಾಳಾಗಲ್ಲ. ಪ್ಲಾಸ್ಟಿಕ್ ಆದರೆ ಒಂಥರ ಅನ್ನಿಸುತ್ತೆ, ಬಟ್ ಇದು ಸ್ಟೀಲ್ ಅಲ್ವಾ, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಆ್ಯಂಡ್ ಚೆನ್ನಾಗಿರುತ್ತೆ. ಇದು ಒಂಥರ ಚೆನ್ನಾಗೈತೆ. ಏನಮ್ಮ ಎಷ್ಟಪ್ಪ? 4 ಕೆಜಿಗೆ 4 ಕೆಜಿ ಬರ್ತೀನಿ ನಾವು ತೋರಿಸಿದ್ದು 4 ಕೆಜಿ ಬೆಲ್ಲ ಅಂತ 10 ಅಂಗಡಿ ಹತ್ರ ಹೋಗಿ ಅಲ್ಲಿ ಎಲ್ಲ ಸೆಟ್ ಬರುತ್ತೆ, ಇದೆ ಅಲ್ವಾ ಅಣ್ಣ? ದುಡ್ಡು ಇದನ್ನು ಪಾನಿಪುರಿ ತಂದಿದ್ವಿ. ಪಾನಿಪುರಿ ಮಾಡೋದೆ ನೋಡೋಣ ಹೆಂಗಿರುತ್ತೆ ಅಂತ. ಇದು ಮಸಾಲ, ಇದು ಪೂರಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಇದು ಮಸಾಲ, ಇದು ಪಾನಿಪುರಿ ಅಷ್ಟೇ. ಇಷ್ಟು ಬಂದಿದ್ದಾವೆ ಪೂರಿ. ನನ್ನ ಮಗಳಿಗೆ ಸಾಕು ಅಲ್ಲಮ್ಮ, ಸಾಕು. ಮತ್ತು ಇದು ಮಸಾಲ ಬಂದಿದೆ, ಅಂದರೆ ಮಿಠಾ ಪಾನಿ ಪೌಡರ್. ಆಗಲ್ಲ ಗೈಸ್, ಇನ್ನೂ ಬೇಗ ಗೈಸ್, ನಾವು ರೀಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದೇ ಟರ್ನ್ ಆಗ್ತೈತೆ ನಿಮ್ಮ, ನಾವೇನು ಟರ್ನೇ ಮಾಡೋದು ಬೇಡ, ಅದೇ ಥರ ನಾವು ಬೆಸ್ಟ್ ಅಪ್ಪ. ಪೂರಿ ರೆಡಿ. ಪಾನಿ ಮತ್ತು ಗೈಸ್ ರೆಡಿ ಆಯಿತು. ಈಗ ತಿನ್ನಬೇಕು. ಇದು ಸ್ವೀಟ್ ಪಾನಿ, ಇದು ಖಾರ, ಇದು ಆಲೂಗಡ್ಡೆ ಸ್ಟಫಿಂಗು, ಇದು ಪೂರಿ. ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು, ಚೆನ್ನಾಗಿತ್ತು. ಟೇಸ್ಟ್ ಹೆಂಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಮನೆ ಪಾನಿಪುರಿ ಅಂತಿದ್ಲು, ತಿಂದು ಹೇಳ್ತಾರೆ. ಸೊ ನೋಡುವ.
ಎಷ್ಟು ತಿಂದೆ ನೀನು ಚಾಕಿ ಅಲ್ಲ ಐಸ್ ಕ್ರೀಮ್? ಎಷ್ಟು ತಿಂದೆ ಐಸ್ ಕ್ರೀಮು? ಏನೋ ಹೋಗ್ಲಿ ಪಾಪ ಅಂತ ಕೊಡಿಸ್ದೆ ಪಾಪು. ಇದೇ ಲಾಸ್ಟ್ ಟೈಮ್ ಮತ್ತೆ ತಿನ್ನಂಗಿಲ್ಲ. ಕರೆಂಟ್ ಹಾಕನಮ್ಮ. ಎಳ್ಕೊಂಬ, ಈ ಕಡೆ ಎಳ್ಕೊಂಬ. ಆ ಕಡೆ ಹೋಗು, ಆ ಕಡೆ ಹೋಗು. ಬನ್ನಿ ಹುಣ್ಣು. ಮೂಲಂಗಿ ಚಟ್ನಿ, ದೋಸೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆನೇ ದೋಸೆ ಮಾಡಿದ್ವಿ. ಈಗ ದೋಸೆ ತಿಂದ್ಬಿಟ್ಟು ಮಟನ್ ತಗೊಂಬಂದಿದ್ದಾರೆ ನಮ್ಮ ಮನೆಯವರು. ಸೊ ಅಡುಗೆ ಮಾಡಬೇಕು. ಆದರೆ ನಾನು ವಿಡಿಯೋ ಮಾಡ್ತೀನಿ. ಇಲ್ಲಿ ನನ್ನ ಮಗಳು ವಿಡಿಯೋ ಮಾಡ್ತಿದ್ರೆ ಮೊಬೈಲು ಕೀಳೋದು ಇದು ಮಾಡೋದು ಮಾಡ್ತಾಳೆ. ನನ್ನ ಮಗಳು ದೋಸೆ ಮಾಡಿಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು. ನನ್ನ ಮಗಳ ಜೊತೆ ಕೂತ್ಕೊಂಡ್ಬಿಟ್ರಂತೂ ದೋಪು ಮಾಡಿಕ್ಬಿಡ್ತಾಳೆ ಗೈಸ್. ಅಲ್ಲಮ್ಮ? ಹೇಳು. ಫಸ್ಟ್ಲಿಂದ ಆಯ್ ಮಾಡ್ರಿ. ಅವ್ರದ್ದು ಆಗಿರುತ್ತೆ. ನೀನೇನು ತಿಂತಿದ್ಯಾ? ಹೌದಾ? ಯಾರು ಮಾಡಿಕೊಟ್ಟಿದ್ದು? ಹನಿ ಮಾಡಿಕೊಟ್ಲಾ? ಥ್ಯಾಂಕ್ಸ್ ಹೇಳು ಅವ್ರಿಗೆ. ನಿಂಗೆ ಇಷ್ಟನಾ? ಹನಿ ಥ್ಯಾಂಕ್ ಯು. ನಿಂಗೆ ಇಷ್ಟ ದೋಸೆ ಅಂದರೆ? ಎಷ್ಟು ಇಷ್ಟ? ಇನ್ನೇನು ಸಮಾಚಾರ? ನೀನು ಮುತ್ಕೊಡ್ತಾಳಂತೆ, ಬಾ ಟ್ಯಾಕ್ಸ್ ಹೇಳ್ತಾಳಂತೆ. ಓಡ್ಬಾ ಹಂಗೆ. ಥ್ಯಾಂಕ್ಸ್ ಯು. ಅವ್ರ ತಂಗಿಗೆ ಗೊಂಬೆ ಥರ ಮಾಡಿಕೊಟ್ಟಿದ್ದಾಳೆ. ಅಕ್ಕಂಗೆ ಥ್ಯಾಂಕ್ಸ್ ಹೇಳು. ಕೈ ಕೊಡ್ಬೇಕು. ಸಾಕಾ? ಏನೋ ಸ್ವಲ್ಪ ಹೆಜ್ಜೆ ನಿಮ್ಮ ಪಾರ್ವತಿಗಳು, ನಿಮ್ಮ ಅಪ್ಪಂದು, ಸ್ವಾಮಿಗಳು, ನಿಮ್ಮ ಅಮ್ಮ ಎಲ್ಲ ನೀನನ್ನ ನೀತಾಗೆ ಅಜ್ಜಿಗೆ ಮತ್ತೆ ನಾನು ಹೇಳು ಆಧಾರ್ ಕಾರ್ಡ್ ನಿಮ್ಮ
ಅಡುಗೆ ಆಯಿತು. ಈಗ ಮುದ್ದೆ ಆಯಿತು ಆ್ಯಂಡ್ ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಸಾರು, ಮಟನ್ ಸಾರು ಆಯಿತು. ಆ್ಯಂಡ್ ಇದು ಪಾಪುಗೆ ಗೈಸ್ ಊಟ ಆಯಿತು. ಇವಾಗ ಎರಡಿಕೆ ಮಾಮೂಲಿ ನಾನ್ ವೆಜ್ ತಿಂದರೆ ಎಲ್ಲಡಿಕೆ ಹಾಕ್ಕೊಳ್ಳೇಬೇಕು. ಸೊ ಊಟ ಆಯಿತು. ಈಗ ಎಲ್ಲಡಿಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಿಸಿನೀರು ಕುಡಿದು ಮಲಗಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬರಲ್ಲ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇನಪ್ಪ ಯಾವಾಗಲೂ ಎಲ್ಲಡಿಕೆ ಹಾಕ್ಕೊಂತಾರೆ ಅಂತ ಅಂದ್ಕೋಬೇಡಿ. ನಾನ್ ವೆಜ್ ತಿಂದಾಗ ಮಾತ್ರ ಎಲ್ಲಡಿಕೆ ಹಾಕ್ಕೊಳ್ತೀವಿ. ಸೊ ಎಲ್ಲಡಿಕೆ ಒಂಥರ ಒಳ್ಳೆಯದೇ, ಡೈಜೆಷನ್ಗೆ ಒಳ್ಳೆಯದು, ಒಳ್ಳೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹಾಕ್ಕೊಳ್ತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಬಾಯ್.